ಹಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್ ಬೈ ಕೊಲ್ಲಾಪುರದ ಕನ್ನಡತಿ. ಸೊ ಇವತ್ತು ನಾವು ತೊಂಡೆಕಾಯಿ ಪಲ್ಯ ಮಾಡೋಣ. ಇದಕ್ಕೆ ತೊಂಡ್ಲಿನೂ ಅಂತಾರೆ ಮರಾಠಿ ಒಳಗೆ. ಸೊ ಕೊಲ್ಲಾಪುರಿಂದ ಯಾರ್ಯಾರು ನೋಡಾಕತ್ತೀರಿ ಅವರಿಗೆಲ್ಲ ಇವತ್ತು ನಾನು ತೊಂಡ್ಲಿಚಿ ಭಾಜಿಚಿ ರೆಸಿಪಿ ಮತ್ತು ಕರ್ನಾಟಕದಿಂದ ತೊಂಡೆಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಈಗ ನಾನು ತೊಂಡೆಕಾಯಿ ಏನದಲ್ಲ ಸ್ವಚ್ಛ ತೊಳ್ಕೊಂಡೆ. ತೊಂಡೆಕಾಯಿ ಎಲ್ಲ ಗಟ್ಟಿ ಇದ್ದದನ್ನು ನೋಡಿ ತೊಗೊಳ್ಬೇಕು, ಇಲ್ಲಾಂದ್ರೆ ಮೆತ್ತಗಿದ್ದು ಅಂದ್ರೆ ಒಂದು ಸ್ವಲ್ಪ ರೆಡ್ ಆಗ್ತಾವ. ಸೊ ಚಲೋ ತೊಗೊಂಡು ಈ ರೀತಿ ಉದ್ದದ್ದನ್ನು ನಾನು ಹೆಚ್ಕೊಳಕತ್ತೀನಿ. ಹೆಂಚ್ಕೊಳ್ಳೋದು ಯಾವ ಶೇಪ್ ಒಳಗೆ ಬೇಕಾದ ಆಪ್ಷನಲ್ಲ, ನೀವು ರೌಂಡ್ ಗಾಲಿ ಥರನೂ ಹೆಂಚ್ಕೊಳ್ಬೋದು. ಬಟ್ ನಂಗೆ ಈ ರೀತಿ ಉದ್ದುದ್ದ ಸೇರ್ತದೆ ಅಂಥೇಳಿ ಥಿನ್ನಾಗಿ ಉದ್ದುದ್ದನ್ನು ಈ ರೀತಿ ಕಟ್ ಮಾಡ್ಕೊಳಕತ್ತೇನೆ. ಪಾವು ಕೆ ಜಿ. ಆಲ್ ಸೀಸನ್ಸ್ ಸಿಗೋದು ಡೌಟ್, ಎಲ್ಲ ಕಡೆ ಸಿಗಂಗಿಲ್ಲ, ಒಂದೊಂದು ಕಡೆ ಸಿಗ್ತಾವೆ. ಸೊ ಸಿಕ್ಕಾಗ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ, ಇದ್ರ ಬೆನಿಫಿಟ್ಸ್ ಅದು ಎಲ್ಲ ಚಲೋ ಐತಿ. ಸೊ ಸಿಕ್ಕಾಗ ಈ ರೀತಿ ಮಾಡ್ಕೊಳ್ರಿ, ಟೇಸ್ಟಿ ಅನ್ನಿಸ್ತೈತಿ ಪಲ್ಯ. ನೋಡ್ರಿ ನಾನೆಲ್ಲ ಹೆಂಚ್ಕೊಂಡಾಯಿತು. ಇವಾಗ ಇದನ್ನ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಹೆಂಚ್ಕೊಳ್ಬೇಕಾದ್ರೆ ನಾನು ಇಲ್ಲಿ ನೋಡ್ರಿ ಸೈಡ್ ಈ ರೀತಿ ರೆಡ್ ಯಾವ ಬಂದಾವಲ್ಲ ಇದನ್ನ ನಾನು ತೊಗೊಂಡಿಲ್ಲ. ಪಲ್ಯಕ್ಕದಷ್ಟು ರುಚಿ ಅನ್ಸಂಗಿಲ್ಲ, ಒಂಥರ ಹುಳಿ ಅನಿಸ್ತೈತಿ. ಸೊ ಆ ರೀತಿ ಹಣ್ಣಾಗಿದ್ದು ತೊಂಡೆಕಾಯಿ ಇದ್ರೆ ಅವನನ್ನು ನೀವು ಸೈಡನ್ನ ಮಾಡಿಬಿಟ್ರಿ. ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ತೊಂಡೆಕಾಯಿ ಏನದಲ್ಲ ಇದನ್ನ ಫಸ್ಟ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಭಾಳ ಹೊತ್ತೇನಿಲ್ಲ, ಒಂದು 3 ರಿಂದ 5 ನಿಮಿಷ ಇದನ್ನ ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ನಾಗನ ಹುರ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಚಲೋ ಭಾಳ ಹಾಕೋಣ. ಎಷ್ಟು ಎಣ್ಣೆ ಒಳಗೆ ಅದು ಬೇಯ್ತೈತಲ್ಲ ಅಷ್ಟು ಸಾಫ್ಟ್ ಆಕೈತೆ ತೊಂಡೆಕಾಯಿ. ಯಾಕಂದ್ರೆ ತೊಂಡೆಕಾಯಿ ಬೇಯಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತೈತಲ್ಲ. ಸೊ ಈಗ ಹುರಿಬೇಕಾದ್ರೆ ಒಂದು 50 to 60% ಬೇಯ್ತಂದ್ರೆ ಆಮೇಲೆ ನೀರು ಹಾಕಿ ನಾವು ಜಲ್ದಿ ಬೇಯಿಸ್ಕೊಂಡು ಬಿಡ್ಬೋದು. ಈ ರೀತಿ ಲೋ ಮೀಡಿಯಮ್ ಫ್ಲೇಮ್ನಾಗ ಇದನ್ನೊಂದು ಸ್ವಲ್ಪ ಚಲೋ ತಂದು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಭಾಳ ಕಲರ್ ಚೇಂಜ್ ಆಗೋವರೆಗೂ ಏನು ಬೇಯಿಸ್ಕೊಳ್ಳೋದು ಬೇಡ, ಸ್ವಲ್ಪ ಆಯ್ತಂದ್ರೆ ಸಾಲ್ಕ ತಗೊಂಡ್ಬಿಡೋಣ. ಇಲ್ಲಿ ಒಗ್ಗರಣೆಗೆ ನಾನು ಇದಕ್ಕೆ ಉಳ್ಳಾಗಡ್ಡಿ ಹೆಂಚ್ಕೊಂಡೇನಿ, ಸಣ್ಣಗೆ ಕರಿಬೇವು ತೊಗೊಂಡೇನಿ, ಟೊಮೆಟೊ ಏನು ತೊಗೊಂಡಿಲ್ಲ, ಜಸ್ಟ್ ಉಳ್ಳಾಗಡ್ಡಿ ಕರಿಬೇವಿನ ಒಗ್ಗರಣೆ ಮಾತ್ರ ಹಾಕಾಕತ್ತೇನೆ. ಸೊ ಎಣ್ಣೆ ನೋಡ್ಕೊಂಡು ಹಾಕ್ರಿ, ಯಾಕಂದ್ರೆ ತೊಂಡೆಕಾಯಿಗೂ ನಾವು ಹುರಿಬೇಕಾದ್ರೆ ಎಣ್ಣೆ ಹಾಕ್ಕೊಂಡೇವಿ. ಸೊ ಅದ್ರ ಪ್ರಕಾರ ನೋಡ್ಕೊಂಡು ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ. ಹಿಂಗೆ ಆಪ್ಷನಲ್ಲ, ನಾನು ಹಿಂಗೆ ಹೆಚ್ಚು ಬಳಸೋಂಗಿಲ್ಲ, ಸೊ ನಾನು ಹಾಕ್ಕೊಂಡಿಲ್ಲ. ಯಾರು ರೆಗ್ಯುಲರಾಗಿ ಎಲ್ಲಕ್ಕೂ ಬಳಸ್ತಿರಲ್ಲ ಅವ್ರು ಹಿಂಗೂ ಹಾಕ್ಕೊಳ್ಬೋದು, ಚಲೋ ಟೇಸ್ಟ್ ಬರ್ತೈತಿ. ಸೊ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡೇನೆ, ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟೂ ಹಾಕ್ಕೊಂಡು ಚಲೋ ತಂಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ಚಲೋ ತಂಗೆ ಉಳ್ಳಾಗಡ್ಡಿ ಕರೀಲಿ, ಸಾಫ್ಟ್ ಆಗಲಿ. ತೊಂಡೆಕಾಯಿ ಪಲ್ಯ ಆ್ಯಕ್ಚುಲಿ ರೌಂಡ್ ದಾಲಿ ಹೆಂಚ್ಕೊಂಡು ಮಾಡ್ತೀವಲ್ಲ ಅದ್ರದ್ದು ಒಂಥರ ಟೇಸ್ಟ್, ಅದು ಚೆಂದಾಗೆ ಬೇರೆ ಥರ ಆಗ್ತೈತಿ. ನೆಕ್ಸ್ಟ್ ಟೈಮ್ ಅದನ್ನು ನಾನು ಬೇರೆ ರೀತಿ ರೆಸಿಪಿ ಹಾಕ್ತೇನೆ. ಸೊ ಈಗ ಒಗ್ಗರಣೆಗೆ ನಾನು ಫಸ್ಟ್ ಧನಿಯಾ ಪೌಡರ್, ಜೀರಾ ಪೌಡ್ರು ಮಿಕ್ಸ್ ಅದನ್ನ ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡೆ. ಇವಾಗ ಇದಕ್ಕೆ ನಾವು ಖಾರದ ಪುಡಿನೂ ಹಾಕ್ಕೊಳ್ಳೋಣ. ಮಸಾಲೆ ಕುದಿಸಿದ ಖಾರದ ಪುಡಿ ಇರ್ತೈತೆ ಅಲ್ಲ, ನಾವು ಮನೆ ಒಳಗೆ ಯೂಸ್ ಮಾಡ್ತೀವಲ್ಲ ಅದನ್ನ ಒಂದು ದೊಡ್ಡ ಸ್ಪೂನ್ ಒಂದು ಹಾಕ್ಕೊಳ್ಳೋಣ, ಅಥವಾ 1.5 ಚಮಚ ಹಾಕ್ಕೊಳ್ಳೋಣ. ಅಂದ್ರೆ ಖಾರ ಎಷ್ಟು ಕಡಕ್ ಇರ್ತೈತಿ ನೋಡಿ ಆ ರೀತಿ ಹಾಕ್ಕೊಳ್ಳೋಣ. ಸೊ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಬಂದ್ರೆ ನಾವೇನು ಹುರಿದಿಟ್ಕೊಂಡೇವಲ್ಲ ತೊಂಡೆಕಾಯಿ, ಇದನ್ನ ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕಿ ಕುದಿಯಕ್ಕೆ ಇಟ್ವಂದ್ರೆ ಪಲ್ಯ ನಮ್ದು ರೆಡಿ ಆಯ್ತು ನೋಡ್ರಿ. ಏನು ಇದಕ್ಕೇನು ಪೇಸ್ಟು ಮಸಾಲಾಸು ಏನೂ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಎಷ್ಟು ಸಿಂಪಲ್ಲಾಗಿ ಒಂದೊಂದು ಪಲ್ಯ ಮಾಡ್ತೀವಲ್ಲ ಅದು ಅಷ್ಟನ್ನು ಟೇಸ್ಟಿಯಾಗಿ ಬರ್ತೈತಿ. ಇದೆಲ್ಲ ಒಗ್ಗರಣೆ ಎಲ್ಲ ತೊಂಡೆಕಾಯಿಗೆ ಹತ್ತೈತಿ. ಇದಕ್ಕೀಗ ಒಂದು 1/4 ಕಪ್ ನೀರು ಹಾಕ್ಕೊಂಡು ಚಲೋ ತಂಗೆ, ಯಾಕಂದ್ರೆ ತೊಂಡೆಕಾಯಿ ಸ್ವಲ್ಪ ಕುದಿಯೋಕ್ಕೆ ಟೈಮ್ ತೊಗೊಳ್ತೈತಿ, ಬೇಗ ಸಾಫ್ಟ್ ಆಗಂಗಿಲ್ಲ. ಈಗ ನಾವು ಇದನ್ನ ಹುರ್ಕೊಂಡು ಒಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡೀವಿ. ಈಗ ನೀರು ಒಂದು ಸ್ವಲ್ಪ ಹಾಕಿ ಚಲೋ ತಂಗೆ ಕುದಿಸ್ಕೊಂಡ್ವಿ ಅಂದ್ರೆ ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ಮಸ್ತ್ ಕಾಂಬಿನೇಷನ್. ಅಕ್ಕಿ ರೊಟ್ಟಿ ಆಗಿರ್ಬೋದು ಅಥವಾ ಜೋಳದ ರೊಟ್ಟಿ ಆಗಿರ್ಬೋದು, ಮಸ್ತ್ ಆಗ್ತೈತಿ. ಇನ್ನೂ ಒಂದು ಸತ ನಾನು ನೆಕ್ಸ್ಟ್ ರೆಸಿಪಿ ಮಾಡಬೇಕಾದ್ರೆ ಹುಣಸೆ ಹುಳಿ ಬಳಸಿ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೆಲ್ಲ ಬಳಸಿ ಇನ್ನೂ ಒಂದು ರೀತಿ ಮಾಡಿ ತೋರಿಸ್ತೀನಿ, ಅದು ಭಾಳ ಮಸ್ತ್ ಆಗ್ತೈತಿ. ಬಟ್ ಇದು ಸಿಂಪಲ್ ಆ್ಯಂಡ್ ಬೆಸ್ಟ್. ಡೈಲಿ ನಾವು ರೆಗ್ಯುಲರ್ ಆಗಿ ಮಾಡಬೇಕಾದ್ರೆ ಈ ರೀತಿ ಸಿಂಪಲ್ಲಾಗಿ ಬೆಸ್ಟ್ ಹಿಂಗೆ ಮಾಡ್ಕೊಂಡು ರೊಟ್ಟಿ ಜೊತೆ ತಿನ್ವಿ ಅಂದ್ರೆ
ಮಸ್ತ್ ಕಾಂಬಿನೇಷನ್. ಸೊ ಒಂದ್ಸತ ನೀವು ಟ್ರೈ ಮಾಡಿ ನೋಡ್ರಿ. ನೀರೆಲ್ಲ ಆಗ ಅಂದ್ರೆ ಕುದ್ದದ ತೊಂಡೆಕಾಯಿ ನೋಡ್ರಿ ಸಾಫ್ಟ್ ಆಗೈತಿ. ಇದ್ರಕ್ಕಿಂತ ಹೆಚ್ಚು ಸಾಫ್ಟ್ ಏನು ಆಗೋದು ಬೇಡ. ಈಗ ನಮ್ದು ತೊಂಡೆಕಾಯಿ ಪಲ್ಯ ರೆಡಿ ಟು ಈಟ್. ಇದನ್ನ ನೀವು ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡ್ಕೊಳ್ಬೋದು. ಚಪಾತಿ ಜೊತೆನೂ ಚಲೋ ಕಾಂಬಿನೇಷನ್. ಇಷ್ಟೇ. ಥ್ಯಾಂಕ್ ಯು. ಬಾಯ್. ವಿಡಿಯೋ ರೆಸಿಪಿ ಲೈಕ್ ಆಗಿದ್ರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.